ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ 14th January 2026 ಗೆ ಒಂದು FIR ರಿಜಿಸ್ಟರ್ ಆಗಿತ್ತು ಈವ್ನಿಂಗ್ ಟೈಮ್ ಅಲ್ಲಿ. ಬೇಸಿಕಲಿ ನಮ್ಮ ಶಿಲ್ಘಟ್ಟ ಪೊರೆಕ್ಟ್ ಅಮೃತ ಬಳ್ಳಾರ್ ಅವ್ರಿಗೆ ಫೋನ್ ಅಲ್ಲಿ ಬೈದಿದ್ದಾರೆ ಈ ತರದ್ದು ಒಂದು ಕಂಪ್ಲೇಂಟ್ ಇತ್ತು. ಆ ವಿಚಾರ ಬಗ್ಗೆ ನಾವು ಅಗ್ರಿವೇಟೆಡ್ ಕ್ರಿಮಿನಲ್ ಇಂಟಿಮಿಡೇಷನ್ FIR ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೌಡ ಅವ್ರ ಮೇಲೆ FIR ಆಗಿತ್ತು ಆ ದಿನ. ಆಮೇಲಿಂದ ಈ ಕೇಸ್ ರಿಜಿಸ್ಟರ್ ಆದ್ಮೇಲಿಂದ ನಾವು ಅವ್ರಿಗೆ ಸಿಕ್ಯೂರ್ ಮಾಡಕ್ಕೆ ಟ್ರೇಸ್ ಮಾಡಕ್ಕೆ ಎಫರ್ಟ್ಸ್ ಮಾಡಿದೀವಿ. 14th ಯಾವಾಗ FIR ಆಯ್ತು ಆಮೇಲಿಂದ ಮೊದ್ಲಿಂದ ಇವರು FIR ಆಗಕ್ಕೆ ಮುಂಚೆಯಿಂದ ಇವರು ಬೆಂಗಳೂರು ಬಿಟ್ಟು ಬೇರೆ ಬೆಂಗಳೂರು ಆಫೀಸ್ ಮನೆ ಬಿಟ್ಟು ಬೇರೆ ಯಾವ್ದು ದಾರಿಗೆ ಹೋಗಿದ್ದಾರೆ ಈ ತರ ಮಾಹಿತಿ ಇತ್ತು. ನಮ್ ಟೀಮ್ ವಗೇರಾ ಎಲ್ಲ ಇವತ್ತು ಬೆಂಗಳೂರಲ್ಲಿ ಯಾವ ಯಾವ ಪ್ಲೇಸಸ್ ಇತ್ತು ಆಫೀಸ್ ಮತ್ತೆ ಮನೆ ವಗೇರಾ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಜಾಗ ಯಾವ್ದು ಹೊರಗಡೆ ಹೋಗಿದ್ದಾರೆ ಈ ತರ ನಮ್ಗೆ ಮಾಹಿತಿ ಬಂದಿತ್ತು. ಆಮೇಲೆ ನಾವು ಸೆಪರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡ್ಬೇಕು, ಸೆಕ್ಯೂರ್ ಮಾಡ್ಬೇಕು ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ವಿ. ಸೊ ಲಾಸ್ಟ್ 10-12 ಡೇಸ್ ಇಂದ ಇದು ನಡ್ತಾ ಇತ್ತು. ಆಮೇಲೆ ನಮ್ಗೆ ನಿನ್ನೆ ಆರೋಪಿ ರಾಜೀವ್ ಗೌಡ ಅವರು ಕೇರಳ ಮಲಪ್ಪುರಂ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಹೋಟೆಲ್ ಹತ್ರ ಸಿಕ್ಕಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ರು ಪರ್ಸನ್ಸ್ ಇತ್ತು, ಅವರು ಕೂಡ ಅವರಿಗೆ ಸ್ವಲ್ಪ ಹೆಲ್ಪ್ ವಗೇರಾ ಮಾಡಿದ್ದಾರೆ, ಶೆಲ್ಟರ್ ವಗೇರಾ ಕೊಟ್ಟಿದ್ದಾರೆ. ಅವ್ರದ್ದು ಕಾರಲ್ಲಿ 2 ಜನ ಓಡಾಡ್ತಾ ಇತ್ತು ಅಲ್ಲಿ. ಸೊ ಬೇಸಿಕಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರ್ ಬೆಂಗಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ. ನಿನ್ನೆ ಈವ್ನಿಂಗ್ ಟೈಮ್ 4:30 ಅರೌಂಡ್ ನಾವು ಇವರಿಗೆ ಒಂದು ಜಾಗ ಇದೆ ಮಲಪ್ಪುರಂ ಡಿಸ್ಟ್ರಿಕ್ಟ್ ಅಲ್ಲಿ ವಾಜಿಕಲ್, ಅಲ್ಲಿ ನಾವು ಇವರಿಗೆ ಸೆಕ್ಯೂರ್ ಮಾಡಿದ್ವಿ. ಆಮೇಲೆ ಈಗ ನಾವು ಕರ್ಕೊಂಡ್ ಬಂದಿದ್ದೀವಿ ಅವ್ರಿಗೆ, ಬೇರೆ ಪ್ರೊಸೀಜರ್ಸ್ ವಗೇರಾ ಎಲ್ಲ ನಡ್ತಾ ಇದೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಒಬ್ರು ವ್ಯಕ್ತಿ ಅವರು ಬಿಸ್ನೆಸ್ ಮ್ಯಾನ್ ಇದಾರೆ, ಇವತ್ತು ಮೊದ್ಲಿಂದ ಫ್ರೆಂಡ್ಶಿಪ್ ಇದೆ, ಬಿಸ್ನೆಸ್ ಪಾರ್ಟ್ನರ್ ವಗೇರಾ ಏನು ಮತ್ತೆ ಮೊದ್ಲಿಂದ ಫ್ರೆಂಡ್ಶಿಪ್ ಇದೆ. ಅವರು ಅವ್ರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ. ಈ ತರ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಅವ್ರಿಗೂ ಕೂಡ ನಾವು ಸೆಕ್ಯೂರ್ ಮಾಡಿ ಅವ್ರಿಗೂ ಕೂಡ ಇಂಟರ್ವ್ಯೂಷನ್ ವಗೇರಾ ಮಾಡ್ತಾ ಇದೀವಿ, ಏನ್ ಹೆಲ್ಪ್ ಮಾಡಿದ್ದಾರೆ ಏನೇನ್ ಮಾಡಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ನೋಡಿ ನಾವು ನಾನು ಸ್ಟಾರ್ಟಿಂಗ್ ಅಲ್ಲಿ ತಮ್ಮ ಶಾರ್ಗೆ ಶೇರ್ ಮಾಡಿದ್ದೀನಿ. 14th ಯಾವಾಗ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮ್ ಇಂದ ನಾವು ಸೆಕ್ಯೂರ್ ಮಾಡಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಅದನ್ನ ಅವರು ತಪ್ಪಿಸ್ಕೊಂಡು ಅಲ್ಲಿಂದ ಬೆಂಗಳೂರಿಂದ ಅಬ್ಸ್ಕಾಂಡಿಂಗ್ ಆಗಿತ್ತು. ಆಮೇಲಿಂದ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ ಬೇರೆ ಬೇರೆ ಜಾಗ ಚೆಕ್ ಮಾಡಿದೀವಿ. ಮತ್ತೆ ನಮ್ ಸೈಡ್ ಇಂದ ಎಲ್ಲ 100% ಪ್ರಯತ್ನ ಮಾಡಿದೀವಿ ನಾವು. ಆಮೇಲೆ ಕೂಡ 10-12 ಡೇಸ್ ಆಯ್ತು. ಬಟ್ ನಮ್ಗೆ ಕಾನೂನು ಪ್ರಕಾರ ಏನ್ ಮಾಡ್ಬೇಕಿತ್ತು ಅದು ನಾವು ಆಲ್ರೆಡಿ ನಮ್ ಟೀಮ್ ಅಲ್ಲಿ ಕೆಲಸ ಮಾಡಿ ಎಲ್ಲ ಬೇರೆ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅವರು. ಬೇಸಿಕ್ಲಿ ನಮ್ಮ ಶಿಲ್ಘಟ್ಟ ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಸೈಬರ್ ಇನ್ಸ್ಪೆಕ್ಟರ್ ವಗೇರಾ ರೆಗ್ಯುಲರ್ ಆಗಿ ಕೇಸಲ್ಲಿ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಆಮೇಲೆ ಸ್ವಲ್ಪ ನಮ್ಗೆ ಸಿನ್ಸ್ ಲೇಟ್ ಆಗ್ತಾ ಇತ್ತು, ಸೊ ಬೇರೆ ಜನ ಇನ್ಸ್ಪೆಕ್ಟರ್ಸ್ ಬೇರೆ ರೇಂಜ್ ಅಲ್ಲಿ ಬೇರೆ ಇನ್ಸ್ಪೆಕ್ಟರ್ಸ್ ಗೆ ಕೂಡ ನಾವು ಅವರಿಂದ ಕೂಡ ಹೆಲ್ಪ್ ತಗೊಂಡಿದ್ದೀವಿ. ಈ ತರದ್ದು ನಾನು ಏನು ಹೇಳಕ್ಕೆ ಹೋಗಲ್ಲ. ನನ್ನ ಪ್ರಕಾರ ನಮ್ದು ಏನ್ ಡ್ಯೂಟಿ ಇದೆ, ನಮ್ ಕೆಲಸ ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಬೇಕಿತ್ತು. ಅದನ್ನು ನಾವು ತುಂಬಾ ಫುಲ್ ಎಫರ್ಟ್ಸ್ ಮಾಡಿ ನಮ್ಗೆ ಯಾವಾಗ ಪೂರ್ಣ ಮಾಹಿತಿ ಬಂದಿತ್ತು ನಮ್ಗೆ ಸಿಕ್ಕಿದ್ದಾರೆ, ನಾವು ಅರೆಸ್ಟ್ ಮಾಡಿದ್ವಿ. ಮತ್ತೆ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದೆ ಹೇಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅದು ಮಾಡ್ತೀವಿ. ಯಾವ ಕೇಸಲ್ಲಿ ಕೋರ್ಟ್ ಇದೆ ಅದೇ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು. ಶಿಲ್ಘಟ್ಟ ಅಲ್ಲಿ ಕೇಸ್ ಇದೆ, ಶಿಲ್ಘಟ್ಟ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು. ಅವ್ರ ಹೆಸರು ಮೈಕಲ್ ರಿಗೋ ಇದೆ. ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಫರ್ನಿಚರ್ ಕೆಲಸ ವಗೇರಾ ಫರ್ನಿಚರ್ ಬಿಸ್ನೆಸ್ ವಗೇರಾ ಮಾಡ್ತಾ ಇದಾರೆ ಅವರು. ಬಟ್ ಅವರು ಮೋಸ್ಟ್ ಆಫ್ ಐ ಥಿಂಕ್ ಅರೌಂಡ್ 60 ಏಜ್ ಇದೆ ಅವ್ರದ್ದು. ಅವರು ಇವರಿಗೆ ಮೊದ್ಲಿಂದ ಫ್ರೆಂಡ್ಶಿಪ್ ವಗೇರಾ ಇದೆ, ಮೊದ್ಲಿಂದ ಪರಿಚಯ ಇದೆ. ಸೊ ಬೆಂಗಳೂರಲ್ಲಿ ಅವ್ರದ್ದು ನೇಟಿವ್ ಬೆಂಗಳೂರು ಇದೆ. ಬೆಂಗಳೂರಲ್ಲಿ ಹೋಗುವಾಗ ಆ ಟೈಮ್ ಸೆಂಟರ್ ವಗೇರಾ ಕೊಟ್ಟಿದ್ದಾರೆ. ಆಮೇಲೆ ಇವ್ರದ್ದು ಕಾರಲ್ಲಿ ನಿನ್ನೆ ನಮ್ಗೆ ಸಿಕ್ಕಿದ್ದಾರೆ 2 ಜನ. ಒಂದು ಮಾರುತಿ ಬ್ರೆಜಾ ಕಾರ್ ಇದೆ, ಆ ಬ್ರೆಜಾ ಕಾರಲ್ಲಿ 2 ಜನ ಸಿಕ್ಕಿದ್ದಾರೆ ನಿನ್ನೆ ನಮ್ಗೆ. ರಾಜೀವ್ ಗೌಡ ಅವರಿಗೆ ಬೇರೆ ಯಾರು ಇರ್ಲಿಲ್ವಾ? ಇಬ್ಬರೇ ಇದ್ರ ಬೇರೆ ಯಾರು ಇದ್ರ ಸರ್? ನಮ್ಗೆ ಯಾವಾಗ ನಾವು ನಿನ್ನೆ ಅರೆಸ್ಟ್ ಮಾಡಿದೀವಿ ಆ ಟೈಮ್ ನಲ್ಲಿ 2 ಜನ ಸಿಕ್ಕಿದ್ದಾರೆ. ಯಾರು ಒಬ್ರು ಅವ್ರದ್ದು ಫ್ರೆಂಡ್ ಇದ್ದಾರೆ, ಮತ್ತೆ ನಮ್ಮ ಆರೋಪಿ 2 ಜನ ಸಿಕ್ಕಿದ್ದಾರೆ. ಬೇರೆ ಏನಾದ್ರು ಈ ತರದ್ದು ಯಾರಾದ್ರೂ ರೋಲ್ ಇದೆ ಅದು ಕೂಡ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ನಡ್ತಾ ಇದ್ವಿ, ಅವ್ರ ಜೊತೆ ನಾವು ಮಾತಾಡ್ತೀವಿ, ಕೇಳ್ತೀವಿ ಬೇರೆ ಏನೇನಿತ್ತು ಈ ತರ ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಕಾಪರೇಷನ್ ಮಾಡ್ತಾರೆ. ಸೊ ಅವ್ರದ್ದು ಕೂಡ ಹೇಳಿಕೆ ವಗೇರಾ ತಗೊಂಡು ಇನ್ವೆಸ್ಟಿಗೇಷನ್ ಅಲ್ಲಿ ಸೇರಿಸ್ತೀವಿ. ಅದು ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ.
ವಾಯ್ಸ್ ಸ್ಯಾಂಪಲ್ ವಗೇರಾ ತಗೊಂಡು ಅದನ್ನು ಚೆಕ್ ಮಾಡಬೇಕು, ಮತ್ತೆ ಕಾಲ್ ಡೀಟೇಲ್ಸ್ ವಗೇರಾ ತಗೊಂಡು ಅದನ್ನು ಚೆಕ್ ಮಾಡಬೇಕು, ಚೆಕ್ ಮಾಡ್ತೀವಿ ನಾವು. ಇದು ಹಳೆ ಕೇಸಸ್ ಇದೆ ನೋಡಿ. ನಾನು ಚಿಂತಾಮಣಿ SP ಇದ್ದಾಗ ಆ ಟೈಮ್ಗೆ ಅಟ್ರೋಸಿಟಿ ಕೇಸಸ್ ನಾನೇ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ. ಬೇರೆ ಫೈನಾನ್ಷಿಯಲ್ ಫ್ರಾಡ್ಸ್ ರಿಲೇಟೆಡ್ ಕೇಸಸ್ ವಗೇರಾ ಇದೆ. ಸೊ ಆ ಕೇಸಸ್ ಡೀಟೇಲ್ಸ್ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಆ ಕೇಸಸ್ ಆಲ್ರೆಡಿ ಸ್ಟೇಟಸ್ ಏನಿದೆ, ಈ ಕೇಸ್ ನಮ್ಗೆ ಈಗ ಶಿಲ್ಘಟ್ಟ ಅಲ್ಲಿ ಏನಾಗಿದೆ ಅದು ಸಂಬಂಧ ಇಲ್ಲ. ನಾವು ನಮ್ ಕೇಸಿಗೆ ಏನ್ ರಿಜಿಸ್ಟರ್ ಆಗಿದೆ ಆ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಬೇರೆ ಈ ಇಶ್ಯೂ ಸಂಬಂಧಪಟ್ಟ ಟೋಟಲಿ 2 FIR ಅದರ 14th ಗೆ ಆಗಿತ್ತು. ಒಂದು FIR ಪೌರಾಯುಕ್ತ ಅಮೃತ ಗೌಡರ್ ಅವರಿಂದ ಆಗಿತ್ತು. ಇನ್ನೊಂದು FIR ಶ್ರೀನಿವಾಸ್ ಅವರು JDS ಪಾರ್ಟಿ ವರ್ಕರ್ ಇದ್ದಾರೆ, ಅವರ ಕಡೆಯಿಂದ ಆಗಿತ್ತು. ಆಮೇಲೆ ಸ್ವಲ್ಪ ದಿನ ಹಿಂದೆ ಯಾವುದೋ ಒಂದು ನಮ್ದು ಲೆಟರ್ ಬಂದಿದೆ ಪೌರಾಯುಕ್ತ ಅವರಿಗೆ. ಆ ಟೈಮಿಗೆ ಕೂಡ ಅವರು ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ನಾವು ಅನ್ನೋನ್ ಪರ್ಸನ್ ಮೇಲೆ ಒಂದು FIR ಮಾಡಿದ್ದೀವಿ. ಪ್ರೊಸೀಜರ್ ಇದೆ, ನಾವು ಕಾನೂನು ಪ್ರಕಾರ ಏನೇ ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಅದು ನಾವು ಫಾಲೋ ಮಾಡ್ತಾ ಇದೀವಿ. ಯಾವ ಜಾಗ ಕರ್ಕೊಂಡು ಹೋಗ್ಬೇಕು, ಯಾವ ಜಾಗ ಕರ್ಕೊಂಡು ಹೋಗ್ಬಾರ್ದು ಅದು ಪೊಲೀಸ್ ಡಿಸಿಷನ್ ಇದೆ. ನಾವು ನಮ್ ಡಿಸಿಷನ್ ನಾವು ಹೇಗೆ ತರ ಮ್ಯಾನೇಜ್ ಮಾಡ್ಬೇಕು ಸಿಚುವೇಶನ್ ಅದೇ ತರ ನಾವು ಮಾಡ್ತಾ ಇದ್ದೀವಿ. ಆಗ್ತದೆ ನಿಮ್ಗೆ ಯಾಕೆ ಆಗ್ತದೆ, ನಮ್ಗೆ ಏನ್ ಸಮಸ್ಯೆ ಇಲ್ಲ. ವಿಶೇಷವಾಗಿ ಏನಿಲ್ಲ, ನಿಜವಾಗ್ಲೂ ಹೇಳ್ಬೇಕು तो ಪಬ್ಲಿಕ್ ಮೀಡಿಯಾ ಜಾಸ್ತಿ ಇಂಟ್ರೆಸ್ಟೆಡ್ ಇದ್ದಾರೆ. ನಮ್ ಇನ್ವೆಸ್ಟಿಗೇಷನ್ ಗೆ ಅಡ್ಡ ಆಗುತ್ತೆ. ನಮ್ ಇನ್ವೆಸ್ಟಿಗೇಷನ್ ನಾವು ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡ್ಬೇಕು, ಯಾವುದೇ ತರದ್ದು ಪ್ರೊಸೀಜರ್ ಲ್ಯಾಪ್ಸ್ ಆಗ್ಬಾರ್ದು. ಈ ಕಾರಣ ಬಗ್ಗೆ ನಾವು ಎಲ್ಲಾ ಕಾನೂನು ಪ್ರಕಾರ ಏನಿದೆ ಪ್ರೊಸೀಜರ್ಸ್ ಅದು ಮಾಡ್ಬೇಕು. ಈ ಕಾರಣ ಬಗ್ಗೆ ನಾವು ಎಲ್ಲ ಎಚ್ಚರಿಕೆ ತಗೊಳ್ತಾ ಇದೀವಿ. ಈ ಕಾರಣ ಬಗ್ಗೆ ನಾವು ಅಲ್ಲಿ ಕರ್ಕೊಂಡು ಹೋಗಿದೀವಿ. ಆಮೇಲೆ ಏನ್ ಪ್ರೊಸೀಜರ್ಸ್ ಮಾಡ್ಬೇಕು ಆ ಪ್ರೊಸೀಜರ್ಸ್ ಮುಂದೆ ಮಾಡ್ತೀವಿ. ಯಾವ ರೀತಿ ಇತ್ತು ಸರ್, ಯಾವ ಜಿಲ್ಲೆ ಅವರು ನೋಡಿ 3 ತಂಡ ನಾವು ಇಲ್ಲಿ ಮಾಡಿದೀವಿ. ನಮ್ಮ DSP ಚಿಂತಾಮಣಿ ನೇತೃತ್ವದಲ್ಲಿ ನಮ್ಮ ಶಿಲ್ಘಟ್ಟ ಇನ್ಸ್ಪೆಕ್ಟರ್ ಮತ್ತೆ ಚಿಂತಾಮಣಿ ರೂರಲ್ ಇನ್ಸ್ಪೆಕ್ಟರ್ ಮತ್ತೆ ಇಲ್ಲಿ ಸ್ಯಾನ್ ಸ್ಟೇಷನ್ ಸ್ಟಾಫ್ ಕೂಡ DSP ಮತ್ತೆ ಇನ್ಸ್ಪೆಕ್ಟರ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿ ಬೇರೆ ಸಿನ್ಸ್ ಇದು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಮಾಹಿತಿ ಕಲೆಕ್ಟ್ ಮಾಡಿದಾಗ ಆ ಟೈಮ್ಗೆ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದ ಕೂಡ ನಾವು ಹೆಲ್ಪ್ ತಗೊಂಡಿದ್ದೀವಿ. ಸೊ ಬೇರೆ ಇನ್ಸ್ಪೆಕ್ಟರ್ಸ್ ಇನ್ನೂ 3-4 ಜನ ಅದು ಕೂಡ ಹೆಲ್ಪ್ ಮಾಡಿದ್ದಾರೆ. ಟೋಟಲ್ ಆಲ್ರೆಡಿ 3 ತಂಡ ನಾವು ನಮ್ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿ ಅರೌಂಡ್ 20-25 ಸಿಬ್ಬಂದಿ ವಗೇರಾಗಿ ಅವ್ರ ಜೊತೆಗೆ ನಿಂತ್ಕೊಂಡು ಕಲಿಸಿದ್ವಿ. ನೋಡಿ ಎಲ್ಲಿಂದ ಹೋಗಿದ್ದಾರೆ. ಈಗ ನಮ್ ಮೀಡಿಯಾ ಫ್ರೆಂಡ್ ಅವರು ಹೇಳ್ತಾ ಇದಾರೆ ಟೆಕ್ನಾಲಜಿ ಎಷ್ಟು ಜಾಸ್ತಿ ಯೂಸ್ ಆಗ್ತಾ ಇದೆ. ಅದೇ CCTV ವಗೇರಾ ಕ್ಯಾಮ್ರಾ ಮತ್ತೆ ಫಾಸ್ಟ್ ಆಗಿದೆಯಾ ಮತ್ತೆ ಯಾವ ಗಾಡಿಯಿಂದ ಹೋಗಿದ್ದಾರೆ ಅದೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಈಗ CCTV ಯೂಸೇಜ್ ತುಂಬಾ ಜಾಸ್ತಿ ಆಗಿದೆ. ಮತ್ತೆ ಎಲ್ಲ ರೋಡ್ಸ್ ಅಲ್ಲಿ ಟೋಲ್ಸ್ ಇದೆ, ಟೋಲ್ಸ್ ಇಂದ ಪಾಸ್ ಆಗ್ಬೇಕು. ಟೋಲ್ ಅಲ್ಲಿ ಚೆಕ್ ಫಾಸ್ಟ್ಯಾಗ್ ವಗೇರಾ ಅದು ರಿಜಿಸ್ಟ್ರೇಷನ್ ಕೂಡ ಇದೆ. ಫಾಸ್ಟ್ಯಾಗ್ ಟ್ರಾನ್ಸಾಕ್ಷನ್ಸ್ ಕೂಡ ಆಗುತ್ತೆ. ಅದನ್ನು ಎಲ್ಲ ಯೂಸ್ ಮಾಡಿ ನಾವು ಯಾವ ದಾರಿಗೆ ಹೋಗಿದ್ದಾರೆ ಆ ದಾರಿಯಲ್ಲಿ ಕಂಟಿನ್ಯೂ ಮಾಡಿ ನಮ್ಗೆ ಮುಂದೆ ಆ ಜಾಗ ಮ್ಯಾಂಗ್ಳೂರಿಂದ ಮುಂದೆ ಯಾವ ಜಾಗ ಹೋಗಿದ್ದಾರೆ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮುಂದೆ ಕಂಟಿನ್ಯೂ ಮಾಡಿ ಆ ಜಾಗ ನಮಗೆ ಸಿಕ್ಕಿದೆ. ಕಂಪ್ಲೀಟ್ಲಿ ಸುಳ್ಳಿದೆ, ನನಗೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡಕ್ಕೆ ಆಗಲ್ಲ. ಬಟ್ ಈ ತರ ಇರ್ಲಿಲ್ಲ ಇಲ್ಲಿಂದ ಹೋಗಿ ಫಾರ್ ಆಲ್ 5 ಈಗ ಅವರು ಅಲ್ಲಿ 16th ರೀಚ್ ಆಗಿದ್ದಾರೆ ಮ್ಯಾಂಗ್ಳೂರ್ಗೆ. ಇಲ್ಲಿಂದ 14th ನೈಟ್ ಬಿಟ್ಟಿದ್ದಾರೆ. 15th ಫುಲ್ ಇಲ್ಲಿ ಅಲ್ಲಿ ಚಿಕ್ಕಮಂಗ್ಳೂರ್ ಅಕ್ಕಪಕ್ಕ ಹಾಸನ ಅಕ್ಕಪಕ್ಕ ಡ್ರೈವ್ ಮಾಡ್ಕೊಂಡು ಮ್ಯಾಂಗ್ಳೂರ್ ಬೆಳಿಗ್ಗೆ ರೀಚ್ ಆಗಿದ್ದಾರೆ. ಈ ತರ ಎಲ್ಲ ಅಲ್ಲಿ 4-5 ಡೇಸ್ ಅಲ್ಲಿ ಕಂಟಿನ್ಯೂ ಸ್ಟೇ ಮಾಡಿದ್ದಾರೆ. ಈ ತರ ಎಲ್ಲ ಅವ್ರ ಫ್ರೆಂಡ್ ಗೆ ಭೇಟಿ ಮಾಡಿ ಅಲ್ಲಿಂದ ಬೇರೆ ಬೇರೆ ಜಾಗ ಸ್ಟೇ ಮಾಡಿದ್ದಾರೆ. ಈ ತರ ಮಾಹಿತಿ ಇದೆ, ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ನೋಡಿ ಅದು ಈಗ ನಾವು ಚೆಕ್ ಮತ್ತೆ ಡೆಫಿನೆಟ್ಲಿ ಅದು ಇಲ್ಲಿಂದ ಆ ಕಾರ್ ಯೂಸ್ ಮಾಡಿ ಹೋಗಿದ್ದಾರೆ ಮತ್ತೆ ಅಲ್ಲಿ ಪಾರ್ಕ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಏನಾದ್ರು ಅಟೆನ್ಷನ್ ಡೈವರ್ಜನ್ ಮಾಡಕ್ಕೆ ಒಂದು ಟ್ಯಾಕ್ಟಿಕ್ ಇದೆ ಅದು. ಸೊ ಬೇರೆ ಪ್ರಕಾರ ಇಲ್ಲ ಯಾವ್ದು ತರದ್ದು ಈ ತರದ್ದು ಸಮಸ್ಯೆ ಆಗ್ಲಿಲ್ಲ. ನಮ್ ಟೀಮ್ ಅಲ್ಲಿ ಯಾವಾಗ ಅವ್ರಿಗೆ ಸಿಕ್ಕಿದ್ದಾರೆ ಅವರು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಪ್ರೊಸೀಜರ್ಸ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಗ್ರೌಂಡ್ ಅಫೇರ್ಸ್ ಪ್ರಕಾರ ಏನೇನಿದೆ ಅದೆಲ್ಲ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಅವ್ರಿಗೆ ಕರ್ಕೊಂಡ್ ಬಂದಿದ್ದಾರೆ. ನಾವು ಇನ್ವೆಸ್ಟಿಗೇಷನ್ ನಡ್ತಾ ಇದ್ದೀವಿ. ಏನೇನ್ ಸೀಸ್ ಮಾಡ್ಬೇಕು, ಗಾಡಿ ಮೊಬೈಲ್ ವಗೇರಾ ಏನ್ ಯೂಸ್ ಆಗಿದೆ ಅದೆಲ್ಲ ನಾವು ಚೆಕ್ ಮಾಡ್ತೀವಿ. ಅದು ನೋಡೋಣ, ಅದು ಐಯೋದು ಡಿಸಿಷನ್ ಇದೆ. ಐಯೋ ಏನ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟ್ ಅಲ್ಲಿ, ಆಮೇಲೆ ನೋಡೋಣ, ಆಮೇಲೆ ಗೊತ್ತಾಗುತ್ತೆ ಅವರು ಏನ್ ರೆಡಿ ಮಾಡಿದ್ದಾರೆ ಮಾಡಿ ಅಪ್ಲಿಕೇಶನ್. ಸರ್ ಈಗ ಆರೋಪಿಯ ಮೊಬೈಲ್ ನ ಸೀಸ್ ಮಾಡ್ತೀರಾ ಅಥವಾ ಕಂಪ್ಲೇಂಟ್ ದಾರರ ಮೊಬೈಲ್ ಸೀಸ್ ಆಗುತ್ತೆ?
ಈ ಪ್ರಕರಣದಲ್ಲಿ? ನೋಡಿ, ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನ್ ಮಾಡ್ಬೇಕು ಅದು ಈಗ ಇಟ್ ಇಸ್ ಇನ್ ವೆರಿ ಇನಿಷಿಯಲ್ ಸ್ಟೇಜಸ್ ಆಫ್ ಇನ್ವೆಸ್ಟಿಗೇಷನ್. ಈಗ ನಮ್ಗೆ ಆರೋಪಿ ಸಿಕ್ಕಿದ್ದಾರೆ, ಅದೆಲ್ಲ ನಾವು ಚೆಕ್ ಮಾಡ್ಬೇಕು. ಯಾವ ಮೊಬೈಲ್ ಯೂಸ್ ಆಗಿದೆ, ಯಾವ ಕಾಲ್ ಯಾವ ಟೈಮ್ ಹೋಗಿದೆ, ಇಂಟರ್ನೆಟ್ ಕಾಲ್ ಇದೆ ಅಥವಾ ಡೈರೆಕ್ಟ್ ಕಾಲ್ ಇದೆ, ಅದನ್ನ ನಾವು ಚೆಕ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಏನೇನು ಅವಶ್ಯಕತೆ ಸೀಲ್ ಮಾಡುತ್ತೆ ಅದೆಲ್ಲ ಸೀಲ್ ಮಾಡ್ತೀವಿ. ಸರ್, ಈಗ 3 ತಂಡ ಅಂದ್ರೆ ಯಾವ ತಂಡ? ವಿಶುಲ್ಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಅವರಿಗೆ ಇವರು ನಿನ್ನೆ ಅಲ್ಲಿ ಸಿಕ್ಕಿದ್ದಾರೆ ಕೇರಳದಲ್ಲಿ, ಅವರು ಕರ್ಕೊಂಡ್ ಬಂದಿದ್ದಾರೆ. ಸರ್ ರಾಜೇಗೌಡರಿಗೆ ನಿನ್ನೆ ನಮ್ಗೆ ಯಾವ ಜಾಗ ಸಿಕ್ಕಿದ್ದಾರೆ, ಅದು ವಾಜಿ ಕಡಬು ಜಾಗ. ನಾನು ಒಂದು ಏನು ಹೇಳಿದ್ದೀನಿ, ಮಲ್ಲಪುರಂ ಡಿಸ್ಟ್ರಿಕ್ಟ್ ಅಲ್ಲಿ, ಅದು ಒಂದು ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ. ಈ ತರ ಇಲಾಖೆಯಲ್ಲಿ ಸ್ಟೇ ಮಾಡಿದ್ದಾರೆ, ಆಮೇಲೆ ಸಿಕ್ಕಿದ್ದಾರೆ. ನಮ್ಗೆ ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ. ಅಪ್ಲಿಕೇಶನ್ ಅಲ್ಲಿ ಈಗ ಯಾವಾಗ ಅವರದ್ದು ಹೇಳಿಕೆ ತಗೊಳ್ತೀವಿ, ಆಮೇಲೆ ನಮ್ಗೆಲ್ಲ ಗೊತ್ತಾಗುತ್ತೆ ಯಾವ ಜಾಗ ವಾಸ ಮಾಡಿದ್ದಾರೆ, ಯಾವ ಹೆಲ್ಪ್ ಮಾಡಿದ್ದಾರೆ, ಯಾವ ಜಾಗ ಹೋಗಿದ್ದಾರೆ, ಅದು ಎಲ್ಲ ಈಗ ಕ್ಲಿಯರ್ ಇಲ್ಲ. ನಾವು ಅವರದ್ದು ಈಗ ಅವರೆಲ್ಲ ಕ್ಲಾರಿಟಿ ತಗೊಂಡು ಯಾವ ಜಾಗ ಹೋಗಿದ್ದಾರೆ ಅದನ್ನೆಲ್ಲ ಮ್ಯಾಚ್ ಮಾಡ್ತೀವಿ. ಮಲ್ಲಪುರಂ ಡಿಸ್ಟ್ರಿಕ್ಟ್. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಎಕ್ಸ್ಪೆಕ್ಟೆಡ್ ಇದೆ, ಕಾನೂನು ಪ್ರಕಾರ ನಾವು ಅದನ್ನ ಮಾಡ್ತಾ ಇದ್ದೀವಿ. ನಮ್ಗೆ ಯಾವ್ದು ಈ ತರದ್ದು ಸಮಸ್ಯೆ ಇರಲಿಲ್ಲ. ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದು ನಾವು ತಗೊಂಡಿದ್ದೀವಿ. ವಕೀಲರು ಆರೋಪ ಮಾಡ್ತಾರೆ, ಅದಕ್ಕೆ ಏನ್ ಹೇಳ್ತಾರೆ? ನೋಡಿ, ಅವರು ಹೈಕೋರ್ಟ್ ಅಲ್ಲಿ ಮತ್ತೆ ಲೋಕಲ್ ಕೋರ್ಟ್ ಅಲ್ಲಿ ಅಪ್ಲೈ ಮಾಡಿದ್ದಾರೆ. ಅವ್ರದ್ದು ವಕೀಲ್ ಅವರು ಮಾಡಿದ್ದಾರೆ, ಬೇರೆ ಬೇರೆ ಅವ್ರ ಸೈಡ್ ಇಂದ ಏನ್ ಅಬ್ಜೆಕ್ಷನ್ಸ್ ಇತ್ತು ಅವರು ಮಾಡಿದ್ದಾರೆ. ಬಟ್ ಅವರು ಹೈಕೋರ್ಟ್ ಅಲ್ಲಿ ಆಲ್ರೆಡಿ ಆ ರಿಟ್ ಪಿಟಿಷನ್ ಡಿಸ್ಮಿಸ್ ಆಗಿದೆ, ಮತ್ತೆ ಲೋಕಲ್ ಕೋರ್ಟ್ ಅಲ್ಲಿ ಕೂಡ ಬೇಲ್ ರಿಜೆಕ್ಟ್ ಆಗಿದೆ. ಬೇರೆ ಈ ಸೆಕ್ಷನ್ಸ್ ಯಾವ ಹಾಕಿದ್ದಾರೆ ಮತ್ತೆ ಏನೇನ್ ಆಗಿದೆ ಅದು ಎಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ. ಇನ್ವೆಸ್ಟಿಗೇಷನ್ ಯಾವಾಗ ಫೈನಲ್ ಚಾರ್ಜ್ ಶೀಟ್ ಆಗುತ್ತೆ, ಐಒಗೆ ಪವರ್ಸ್ ಇದೆ. ಐಒ ಅವರ ಪ್ರಕಾರ, ಅವ್ರ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರಿಗೆ ಏನೇನ್ ಮಾಹಿತಿ ಸಿಗುತ್ತೆ, ಏನೇನ್ ಸೆಕ್ಷನ್ಸ್ ಹಾಕ್ಬೇಕು, ಅವರು ಆಡ್ ಅಥವಾ ಸಬ್ಸೆಕ್ಟ್ ಡಿಲೀಟ್ ಮಾಡ್ತಾರೆ. ನೋಡಿ, ನಾವು ನಮ್ ಸೈಡ್ ಇಂದ ಎಲ್ಲ ಪ್ರಯತ್ನ ಮಾಡಿದೀವಿ. ಈ ಯಾವ ಜಾಗ ಇರ್ಬೇಕು, ಯಾರು ಇದ್ದಾರೆ ಎಲ್ಲಾರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದೀವಿ. ಬಟ್ ಮೇನ್ಲಿ ನಮ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಸಿಕ್ಕಿದೆ. ಸೊ ರೆಸ್ಟ್ ಏನೂ ಪಾರ್ಟ್ ಇಲ್ಲ. ಈ ತರದ್ದು ಯಾವ್ದು ರೂಲ್ ರೆಗ್ಯುಲೇಷನ್ ಇಲ್ಲ, ಮೀಡಿಯಾಗೆ ಒಂದು ಫೋಟೋ ಕೊಡ್ಬೇಕು, ಈ ತರದ್ದು ಯಾವ್ದು ಪಾಯಿಂಟ್ ಇಲ್ಲ. ನಾವು ನಮ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಯಾವ್ದು ಈ ತರದ್ದು ನನ್ ಗಮನಕ್ಕೆ ಇಲ್ಲ, ಯಾವ್ದು ಈ ತರದ್ದು ರೂಲ್ ಇದೆ ಫೋಟೋ ಕೊಡ್ಬೇಕು ಮೀಡಿಯಾ. ಲಾಸ್ಟ್ ವೀಕ್ ನಮ್ಮಲ್ಲಿ AU ಜ್ಯುವೆಲ್ಲರಿ ಶಾಪ್ ಅಲ್ಲಿ ಕಳ್ಳತನ ಏನಾಗಿತ್ತು, ಆ ಶಾಪ್ ಕಳ್ಳತನ ಕೇಸ್ ಅಲ್ಲಿ ಏನ್ ರಿಕವರಿ ಆಗಿದೆ, ಆ ಟೈಮಿಗೆ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಅದಕ್ಕಿಂತ ಮೊದ್ಲೇ ಕೂಡ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಆ ಟೈಮ್ಗೆ ಪ್ರಾಪರ್ಟಿ ಏನ್ ಸಿಕ್ಕಿದೆ ಅದು ತೋರಿಸ್ತಾ ಇದೀವಿ. ನಾವು ಆರೋಪಿಗೆ ಯಾವಾಗ ಈ ತರ ಮೀಡಿಯಾ ಮುಂದೆ ಹಾಜರ್ ಮಾಡಿಲ್ಲ, ಮತ್ತೆ ನನ್ನ ಪ್ರಕಾರ ಅವಶ್ಯಕತೆ ಕೂಡ ಇಲ್ಲ ಮೀಡಿಯಾ ಮುಂದೆ ಹಾಜರ್ ಮಾಡಕ್ಕೆ. ನಾವು ನಮ್ ಪ್ರೊಸೀಜರ್ಸ್ ಏನಿದೆ ಇನ್ವೆಸ್ಟಿಗೇಷನ್ ಕಾನೂನು ಪ್ರಕಾರ ಅದು ಮಾಡ್ತಾ ಇದೀವಿ. ಈ ತರ ಇಲ್ಲ ನಮ್ಗೆ ಮಾಹಿತಿ ಇತ್ತು ಆಮೇಲೆ ನಾವೇನು ಕ್ರಮ ತಗೊಳ್ಳ. ಕಂಟಿನ್ಯೂಸ್ ಆಗಿ 10 ದಿನ 12 ದಿನದಿಂದ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ತರ ಯಾವ್ದು ತರದ್ದು ನೆಗ್ಲಿಜೆನ್ಸ್ ಪೊಲೀಸ್ ಇಂದ ಆಗಿಲ್ಲ. ನಾನು ನನ್ನ ಟೀಮ್ ಜೊತೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ಅವರಿಂದ ಅಪ್ಡೇಟ್ ತಗೊಂಡಿದ್ದೀನಿ, ಪ್ರತಿದಿನ ಫಾಲೋ ಅಪ್ ಮಾಡಿದ್ದೀನಿ. ಅಂಡ್ ಅವ್ರಿಗೆ ಯಾವಾಗ ಮಾಹಿತಿ ಸಿಕ್ಕಿದೆ ಅವರು ಎಲ್ಲ ಮಾಹಿತಿಗೆ ಫಾಲೋ ಅಪ್ ಮಾಡಿ ಏನೇನ್ ಪ್ರಯತ್ನ ಮಾಡ್ಬೇಕು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಡೆಫಿನೆಟ್ಲಿ ಸ್ವಲ್ಪ ಲೇಟ್ ಆಗಿದೆ, ಬಟ್ ನನ್ನ ಟೀಮ್ ತುಂಬಾ ಒಳ್ಳೆ ಕೆಲಸ ಮಾಡಿ ಯಶಸ್ವಿ ಆಗಿದ್ದಾರೆ. ಎಲ್ಲ ಏನೇನ್ ಮಾಡ್ಬೇಕಿತ್ತು ಎಲ್ಲ ಮಾಡಿದ್ದಾರೆ ನಮ್ ಪ್ರಕಾರ. ನೋಡಿ, ಅದು ಎಲ್ಲ ನಮ್ಗೆ ಏನು ಹೇಳಕ್ಕೆ ಆಗಲ್ಲ. ನಮ್ಗೆ ಆರೋಪಿ ಬೇಕಿತ್ತು, ನಮ್ಗೆ ಈಗ ಆರೋಪಿ ಸಿಕ್ಕಿದ್ದಾರೆ. ಕೇಸಲ್ಲಿ ಇನ್ವೆಸ್ಟಿಗೇಷನ್ ಏನ್ ಮಾಡ್ಬೇಕು ಅದು ಈಗ ಇವ್ರು ಡಿಸೈಡ್ ಮಾಡ್ತಾರೆ. ಏನೇನ್ ಮಾಡ್ಬೇಕು, ಏನಿಂದ ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕು, ಯಾರ್ಯಾರ್ದು ಹೇಳಿಕೆ ಬೇಕು. ನಮ್ಗೆ ಈಗ ಆರೋಪಿ ಸಿಕ್ಕಿದ್ರೆ ನಮ್ ಫೋಕಸ್ ಈಗ ಕೇಸ್ ಇನ್ವೆಸ್ಟಿಗೇಷನ್ ಮೇಲೆ ತಾವು ಎಲ್ಲ ಸಂಶಯ ಮಾಡಿ, ಬಟ್ ನಮ್ಗೆ ಎಲ್ಲ ಬಂದು ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ನಮ್ಗೆ ಏನೇನ್ ಮಾಡ್ಬೇಕಿತ್ತು ನಾವು ಎಲ್ಲ ಪ್ರಯತ್ನ ಮಾಡ್ಕೊಂಡು ಅವ್ರು ಕರ್ಕೊಂಡ್ ಬಂದಿದ್ದೀವಿ. ಈ ತರದ್ದು ಯಾವ್ದು ಸಮಸ್ಯೆ ಇರ್ಲಿಲ್ಲ. ಈ ಸಂಡೇ ಇದೆಯಾ ಸ್ಯಾಟರ್ಡೇ ಇದೆಯಾ ಅಥವಾ ರಿಜೆಕ್ಟ್ ಆಗಿದೆ ಆಮೇಲೆ ಸಿಗ್ಬೇಕು. ನಮ್ಗೆ ಯಾವ ಖಚಿತ ಮಾಹಿತಿ ಸಿಕ್ಕಿದೆ, ನಮ್ಗೆ ಮಾಹಿತಿ ಬಂದಿದೆ ಈ ಜಾಗ ಇದ್ದಾರೆ, ನಮ್ ಟೀಮ್ ಹೋಗಿದೆ. ಈ ತರ ಇಲ್ಲ ನಿನ್ನೆ ಹೋಗಿದೆ ಟೀಮ್. ಮೊನ್ನೆ 4-5 ದಿನದಿಂದ ಅಲ್ಲಿ ಆ ಸೈಡ್ ಓಡಾಡ್ತಾ ಇತ್ತು ಅವರು ಎಲ್ಲ ಕರ್ನಾಟಕ ಬಾರ್ಡರ್ ಅಲ್ಲಿ ನಮ್ ಟೀಮ್. ಅವ್ರಿಗೆ ಯಾವಾಗ ಖಚಿತ ಮಾಹಿತಿ ಸಿಕ್ಕಿದ್ರೆ ಆ ಜಾಗದಿಂದ ಅವ್ರಿಗೆ ಸೆಕ್ಯೂರ್ ಮಾಡಿದ್ದಾರೆ.